ರಾಜ್ಯಪಾಲರು ಸಾಕಷ್ಟು ಸಮಯವನ್ನ ತೆಗೆದುಕೊಂಡು ಅಳೆದು ತೂಗಿ ಕಾನೂನಿನ ಸಲಹೆಗಳನ್ನ ಕಾನೂನು ತಜ್ಞರ ಸಲಹೆಗಳನ್ನ ಪಡೆದು ಇವತ್ತವರು ಈ ಒಂದು ಸಮಗ್ರವಾದಂತ ತನಿಖೆ ಆಗಬೇಕು, ಎನ್ಕ್ವೈರಿ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅತ್ಯಂತ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ರಾಜ್ಯಪಾಲರ ಈ ಕ್ರಮ ಯಾವುದೇ ವ್ಯಕ್ತಿಯ ಸಾರ್ವಜನಿಕ ಬದುಕಿನಲ್ಲಿ ಪಬ್ಲಿಕ್ ಲೈಫ್ ಅಂತ ಏನು ಹೇಳ್ತಾರೆ, ಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು ಅನ್ಲಿಕ್ಕೆ ಒಂದು ಬಹುದೊಡ್ಡ ಹೆಜ್ಜೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾವು ಯಾರೇ ಇದ್ರೂ ಸಹಿತ ಉನ್ನತ ಸ್ಥಾನದಲ್ಲಿದ್ದಾಗ ಯಾವುದೇ ಆರೋಪಗಳು ಬಂದರೆ ಅದರ ತನಿಖೆ ಆಗ್ಬೇಕು. ಅದರ ಬಗ್ಗೆ ಸಮಗ್ರವಾದಂತಹ ತನಿಖೆ ಮತ್ತು ಎಲ್ಲ ರೀತಿಯಾದಂತಹ ಕ್ರಮಗಳು ಆಗಬೇಕು. ಹಾಗಾಗಿ ಗಂಭೀರ ಸ್ವರೂಪದ ಆರೋಪ ಬಂದಂತಹ ಸಂದರ್ಭದಲ್ಲಿ ಯಾರೇ ಮುಂದೆ ಪಬ್ಲಿಕ್ ಲೈಫ್ನಲ್ಲಿ ಭ್ರಷ್ಟಾಚಾರ ಅಥವಾ ತಪ್ಪುಗಳನ್ನ ಮಾಡಬೇಕು ಅಂದ್ರೆ ಒಂದು ಭಯ ಇರುತ್ತೆ. ಇಲ್ಲಾಂದ್ರೆ ಅಧಿಕಾರದಲ್ಲಿರೋರು ಏನು ಮಾಡಿದ್ರು ನಡೆದು ಹೋಗ್ತದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಅಳೆದು ತೂಗಿ ಸನ್ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಈ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಅವರು ಬಹಳಷ್ಟು ಹೇಳ್ಕೊಂಡಿದ್ದಾರೆ, ನಾನು ಒಬ್ಬ ಲಾಯರ್ ಇದ್ದೇನೆ, ಪ್ರಾಕ್ಟೀಸಿಂಗ್ ಲಾಯರ್ ಇದ್ದೇನೆ, ನನ್ನ ಜೀವನ ಅತ್ಯಂತ ಸ್ವಚ್ಛವಾಗಿದೆ, ತೆರೆದ ಪುಸ್ತಕದಂತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ತಪ್ಪು ಮಾಡಿಲ್ಲ ಅಂತಾದ್ರೆ ಇನ್ನೂ ತೊಂದರೆ ಆಗಲ್ಲ. ಯಾಕಂದ್ರೆ ಯಾರನ್ನೂ ಅವ್ರನ್ನ ಸರ್ಕಾರ ಅವ್ರದ್ದೇ ಇದೆ, ಇದೇ ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಯಾವುದೇ ಭಯ ಪಡುವಂತಹ ಅಗತ್ಯತೆ ಅವ್ರಿಗಿಲ್ಲ. ಅವರು ತನಿಖೆಗೆ ಯಾವುದೇ ರೀತಿ ಅಡೆತಡೆಯನ್ನ ಮಾಡಲಾರದೆ ಸಹಕರಿಸಬೇಕು ಅನ್ನುವಂಥ ಆಗ್ರಹವನ್ನ ನಾನು ಮಾಡ್ತೀನಿ. ಸರ್, ಇದೊಂದು ರಾಜಕೀಯ ಪಿತೂರಿಯಾಗಿದೆ, ನಾವು ಕಾನೂನು ಹೋರಾಟ ಮಾಡ್ತೀನಿ. ಅವ್ರು ಕಾನೂನು ಹೋರಾಟವನ್ನ ಮಾಡ್ಲಿಕ್ಕೆ ಅವರು ಫ್ರೀನೇ ಇದ್ದಾರೆ. ನಾವೆಲ್ಲಿ ಕಾನೂನು ಹೋರಾಟ ಮಾಡ್ಬಿಡಂತೀವಿ? ಕಾನೂನು ಹೋರಾಟ ಮಾಡ್ಲಿಕ್ಕೆ ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನಿಂದ ಹಿಡ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನ ನಮಗೆ ಆ ಗ್ಯಾರಂಟಿಯನ್ನ ಕೊಟ್ಟಿದೆ. ಯಾರು ಬೇಕಾದರೂ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡಬಹುದು. ಅವ್ರು ಕಾನೂನು ಹೋರಾಟ ಮಾಡ್ಲಿಕ್ಕೆ ನಮ್ದೇನು ತಕರಾರಿಲ್ಲ. ಆದರೆ ಕಾನೂನಿನ ಹೋರಾಟದ ನೆಪ ಇಟ್ಕೊಂಡು ತನಿಖೆಗೆ ಅಡ್ಡಿಪಡಿಸುವಂತ ಕೆಲಸವನ್ನು ಅವ್ರು ಮಾಡ್ತಾರೆ. ಕುಮಾರಸ್ವಾಮಿ ಮತ್ತು ಈ ಬಿಜೆಪಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹಿಂದೆ ಅನುಮತಿ ಕೋರಿದ್ರು, ಆದ್ರೆ ಅವ್ರಿಗೆ ಕೊಟ್ಟಿಲ್ಲ. ಇದು ರಾಜಕೀಯ ಷಡ್ಯಂತ್ರ. ಯಾವ್ದಾದ್ರು ನೋಡ್ರಿ, ಕುಮಾರಸ್ವಾಮಿ ವಿರುದ್ಧ ಈಗ ಅವ್ರ ಮಂತ್ರಿಯಾಗಿ 2 ತಿಂಗಳಾಯ್ತು. ಕುಮಾರಸ್ವಾಮಿ ಮಂತ್ರಿಯಾಗಿ 2 ತಿಂಗಳು. ಯಾರು ನನಗೆ ಗೊತ್ತಿರೋ ಕಾನೂನು ಪ್ರಕಾರ ಯಾರು ಕಾನ್ಸ್ಟಿಟ್ಯೂಷನಲ್ ಪವರ್ದಲ್ಲಿ ಇರೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯಲ್ಲಿ ಇರೋದಿಲ್ಲ, ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡಿ ಯಾರು ಬೇಕಾದ್ರೂ ಅವ್ರ ಮೇಲೆ ಕಂಪ್ಲೇಂಟ್. ಜೊಲ್ಲೆ ಸಚಿವಿದ್ದಾಗ ಅವ್ರ ವಿರುದ್ಧನೂ ಪ್ರಾಸಿಕ್ಯೂಷನ್ ಅನುಮತಿ ಅಲ್ಲ. ಅದು ನನಗೆ ಗೊತ್ತಿರೋ ಮಟ್ಟಿಗೆ ಜೊಲ್ಲೆ ಅವರು ತನಿಖೆಯನ್ನು ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ತಥ್ಯ ಇಲ್ಲ ಅನ್ನುವಂಥದ್ದು ಕಂಡು ಬಂದ ನಂತರ ಅದು ಕ್ಲಿಯರ್ ಆಗಿದೆ. ಅಸ್ ಫಾರ್ ಆಸ್ ಐ ನೋ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಡೀಟೇಲ್ಸ್. ಬಟ್ ಅದಿದ್ರೆ ಅವ್ರು ಕೋರ್ಟ್ಗೆ ಹೋಗ್ಲಿಲ್ಲ. ಅದಕ್ಕೆ ಯಾರು ಬೇಡ ಅಂತಾರೆ? ನೀವು ಅವ್ರು ಕೊಟ್ಟಿಲ್ಲ, ಅದಕ್ಕೆ ನಮ್ದು ಕೊಟ್ಟಿದ್ರಿ ಅಂತ ಈ ಆರ್ಗ್ಯುಮೆಂಟ್ ಹೆಂಗೆ? ಅಕಸ್ಮಾತ್ ಅವರು ತಪ್ಪು ಮಾಡಿದ್ರೆ ಕೋರ್ಟ್ಗೆ ಹೋಗಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಆ ರೀತಿ ಆಗಿಲ್ಲ. ಆಗಿದೆ ಅಂತಿದ್ರೆ ಅದು ಮಾಡ್ಲಿ, ಯಾರು ಬೇಡ ಅಂತಾರೆ? ನಾವೇನು ಅವ್ರಿಗೆ, ಕಾಂಗ್ರೆಸ್ ಪಾರ್ಟಿಯವ್ರಿಗಾಯ್ತು, ಸಿದ್ದರಾಮಯ್ಯ ಅವ್ರಿಗಾಯ್ತು, ನೀವು ಈ ಸರ್ಕಾರ ನಿಮ್ದೇ ಇದೆ, ನೀವು 10 ಬಾರಿ ಹೇಳಿದ್ರಿ ನಾವು ತನಿಖೆ ಮಾಡ್ತೀವಿ, 22, 24 ದಿವಸ ಒಂದೊಂದು ಸಂಖ್ಯೆ ಹೇಳ್ತಾರೆ. ಹಿಂದೆ ರಾಹುಲ್ ಗಾಂಧಿ ರಾಫೇಲ್ ಬಗ್ಗೆ ಹೇಳ್ತಿದ್ರಲ್ಲ, ದಿವಸ ಒಂದೊಂದು ಸಂಖ್ಯೆ ಹೇಳ್ತಿದ್ರು ಅವರು. ಇದ್ರ ಬಗ್ಗೆ ನಾವು ಇದ್ದಾಗ ಇಷ್ಟಿತ್ತು, ಆಮೇಲಿಂದ ಇಷ್ಟ ಆಯ್ತು. ಅವ್ರಿಗೆ ತಾವಾಗ ಕನ್ಫ್ಯೂಸ್ ಆಗಿಬಿಡ್ತಿದ್ರು ಅವ್ರು, ಸುಮ್ಮನೆ ಕಣ್ಣಿಗೆ ಯಾವ್ದೇನು ಹೇಳಿನಿ ಅಂತ.
ಹಂಗ 22 ಇದೆ 24 ಇದೆ ಅಂತ ಇವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಯಾರು ಬೇಡ ಅಂತಂದಾರ? ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರೂ ನಾವು ಜನ ನಮ್ಮನ್ನು ಆರಿಸಿ ಕಳಿಸ್ತಾರೆ. ಜನರ ಒಂದು ಆಶೀರ್ವಾದದಿಂದ ಜನರ ಹಂಗಿನಲ್ಲಿ ನಾವು ಇರೋರು. ಹಾಗಾಗಿ ನಾವು ಅತ್ಯಂತ ಶುದ್ಧ ಹಸ್ತರಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪಬ್ಲಿಕ್ ಲೈಫ್ ಇಲ್ಲ ಅಂದ್ರೆ ಏನಾಗ್ತದೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹೊರಟು ಹೋಗ್ತದೆ. ಎಲ್ಲ ಇರೋ ಬಿಡಪ್ಪ ಇವರು ಅಂತೇಳಿ ಆಗಬಾರ್ದು. ತನಿಖೆ ಕೊಟ್ಟಿದ್ದಾರೆ, ಅದಕ್ಕೆ ತನಿಖೆಗೆ ಸಹಕರಿಸ್ಬೇಕು. ಹೈಕಮಾಂಡ್ ಹೇಳ್ತಿದೆ ನಾವು ನಿಮ್ಮಿಂದಿದೀವಿ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ರಿ. ಈಗಾಗಲೇ ಮೈಸೂರಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದೆ ಸರ್. ನೋಡ್ರಿ, ಇದು ರಾಜಕೀಯಗೊಳಿಸೋದು ಅಲ್ಲ. ಇದು ಕಾಂಗ್ರೆಸ್ ಪಾರ್ಟಿಯವರು ಇದನ್ನ ತಗೊಂಡು ರಾಜಕಾರಣ ಮಾಡಕ್ ಹೊರಟ್ರೆ ಅದಕ್ಕೆ ಜನಾನು ಉತ್ತರ ಕೊಡ್ತಾರೆ. ಬಹಳ ಕ್ಲಿಯರ್ ಕಟ್ ಆಗಿ ಕೇಸ್ ಇದೆ. ಇದೆಲ್ಲ ಇದ್ದಾಗೂ ಸಹಿತ ಇನ್ನೇನೀಗ ಅರೆಸ್ಟ್ ಮಾಡಕ್ ಹೊಂಟಿದಾರ ಯಾವುದೇ ಕೇಂದ್ರೀಯ ಏಜೆನ್ಸಿಗಳು? ಏನಿಲ್ಲಲ್ಲ. ಯಾರೇನ್ ಮಾಡ್ತಾ ಇಲ್ಲ ನಿಮ್ಗೆ? ಯಾಕೆ ಇಷ್ಟು ನೀವು ಭಯ ಬಿದ್ದೀರಿ? ಪ್ರೊಟೆಸ್ಟ್ ಮಾಡೋದು, ಯಾರಿಗೆ ಬೆಂಕಿ ಹಚ್ಚೋದು, ವಾಟ್ ಇಸ್ ನೀಡೆಡ್? ಇದ್ರ ಅಗತ್ಯತೆ ಏನ? ಆದ್ದರಿಂದ ನಮ್ಮ ಜೀವನ ತೆರೆದ ಹೃದಯ ತೆರೆದ ಪುಸ್ತಕ. ತನಿಖೆ ಆಗತ್ತೆ. ನೀವು ತನಿಖೆ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ? ಆದ್ದರಿಂದ ಈ ರೀತಿಯಾದಂತಹ ದುಸ್ಸಾಹಸವನ್ನ ಬಿಟ್ಟು ತನಿಖೆಗೆ ಸಹಕರಿಸುವಂತ ಕೆಲಸವನ್ನ ಮಾಡಬೇಕು. ಬಿಜೆಪಿ ಹಿಂದಿನ ಬಾಗಲೇ ಮುದ್ರ ಆಡಳಿತ ಮಾಡಲಿಕ್ಕೆ ನಾವು ಒಂದು ಸ್ಪಷ್ಟ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಿ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ನಾವು ಸರ್ಕಾರಕ್ಕೆ ಬರಬೇಕು ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ 5 ವರ್ಷಗಳ ಕಾಲ ಜನ ಆದೇಶವನ್ನ ಕೊಟ್ಟಿದ್ದಾರೆ, ಜನಾದೇಶ ಕೊಟ್ಟಿದ್ದಾರೆ. ಅವರು 5 ವರ್ಷ ಪೂರ್ತಿ ಮಾಡಲಿ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂತಹ ಒಂದು ನಿಲುವು, ನಂಬಿಕೆ, ಆಸೆ ಕೂಡ. ಆದ್ದರಿಂದ 1 ಮಿನಿಟ್, ಯಾವುದೇ ಕಾರಣ ಹೋದ ಬಾರಿ ಉದಾಹರಣೆ ಅವ್ರು ಹೇಳಿದ್ರೆ, ಹೋದ ಬಾರಿ ಅವ್ರಿಗೆ ನಮಗೆ 104, 105 ಬಂದಿತ್ತು. JDS, ಕಾಂಗ್ರೆಸ್ಸು, ಬಿಜೆಪಿ ಪರಸ್ಪರ ವಿರುದ್ಧವಾಗಿದೆ. ಕಾಂಗ್ರೆಸ್ ಪಾರ್ಟಿ 124, 125 ಇದ್ದಿದ್ದು 67, 68ಕ್ಕೆ ಬಂದಿತ್ತು. ಹಾಗಾಗಿ ಅವ್ರನ್ನ ಜನ ತಿರಸ್ಕಾರ ಮಾಡಿದ್ರು. ಅವರಿಬ್ರು ಕೂಡಿ ಬಿಜೆಪಿ ಬರಬಾರ್ದು ಅಂತ ಮಾಡಿದ್ರು. ಅದಾದ ನಂತರ ಆ ಟೈಮ್ದಲ್ಲಿ ಅದಾದ ನಂತರ ಒಂದು ನಮ್ಗಿದ್ದದ್ದು 7-8 ಸೀಟು ಕಮ್ಮಿ ಇತ್ತು. ಅವರು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದದ್ದು ನಾವು ಆ ಟೈಮ್ದಲ್ಲಿ ಮಾಡಿದ್ವಿ. ಈ ಸರ್ತೆ ಆ ರೀತಿ ಯಾವುದೇ ವಿಚಾರ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ 5 ವರ್ಷ ಮುಂದುವರಿಸಲಿ ಮತ್ತು ಸಿದ್ದರಾಮಯ್ಯನವರು ಈ ತನಿಖೆಯಿಂದ ಶುದ್ಧರಾಗಿ ಹಾಕ್ಕೊಂಡ್ರಲ್ಲಿ ಅವರೇ ಮುಂದುವರೆದ್ರು ನಮ್ದೇನಾಗ್ತದೆ. ಸರಿ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಒಬ್ಬ ರಾಜಕಾರಣಿಯಾಗಿ ಅವ್ರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಟ್ಟ ತನಿಖೆಯನ್ನ ಎದುರಿಸಬೇಕು. ಆದ್ರೆ ಈಗ ಅವ್ರು ಹಿಂದಿದ್ದವರೆಲ್ಲರೂ ಕೂಡ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ನಾವು ಚಾಲೆಂಜ್ ಮಾಡ್ತೀವಿ, ರಾಜ್ಯಪಾಲರು ಬಿಜೆಪಿ ಏಜೆಂಟ್ ತರ ವರ್ತನೆ ಮಾಡ್ತಿದ್ದಾರೆ. ಹಂಸರಾಜ್ ಭಾರದ್ವಾಜ್ ಅವ್ರು ಏನ್ ಮಾಡಿದ್ರಂತ? ಏನ್ ಮಾಡಿದ್ರಿ? ಕೊಟ್ಟಿದ್ರಲ್ಲ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಲ್ಲ. ಹಂಸರಾಜ್ ಭಾರದ್ವಾಜ್ ಕಾಂಗ್ರೆಸ್ ಪಾರ್ಟಿ ಏಜೆಂಟ್ ಅಂತ ನಾವೇನು ಹೇಳಿದ್ದಿಲ್ಲ. ನಾನಂತೂ ಹೇಳಿದ್ದಿಲ್ಲ. ಅಟ್ಲೀಸ್ಟ್ ನಾನು ಆವಾಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ನಾವು ಇಷ್ಟೇ ಹೇಳಿದ್ವಿ, ಇದರಲ್ಲಿ ತಥ್ಯ ಇಲ್ಲ ಅಂತ. ಅದು ಮುಂದೆ ಪ್ರೂವ್ ಆಯ್ತು. ಯಾಕಂದ್ರೆ ಯಡಿಯೂರಪ್ಪನವರು ಆ ಕೇಸ್ನಿಂದ ಮುಕ್ತವಾಗಿ ಹೊರಗೆ ಬಂದರು. ಆದ್ರೂ ಕೂಡ ಯಡಿಯೂರಪ್ಪನವ್ರಿಗೆ ಪಾರ್ಟಿಯಲ್ಲಿ ಯಾವುದೇ ಒತ್ತಡ ಇರಲಿಲ್ಲ ಅಂದರೂ ಸಹಿತ ವಿದಿನ್ ದಿ ಪಾರ್ಟಿ ದೇರ್ ವಾಸ್ ನೋ ಪ್ರೆಷರ್. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಂತ ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಸರ್, ಈಗ ಬಿಜೆಪಿನಲ್ಲೇ ಒಂದಷ್ಟು ಆಂತರಿಕ ಬೇಗುದಿ ಇತ್ತು, ಶಮನ ಆಯ್ತಲ್ಲ? ಬಿಜೆಪಿಯಲ್ಲಿ ನನ್ನ ಪ್ರಕಾರ ಯಾವುದೇ ಆಂತರಿಕ ಬೇಗುದಿ ಇಲ್ಲ. ಇದ್ರೆ ಸರಿ ಆಗತ್ತೆ. ಅಲ್ಲ, ಯತ್ನಾಳ್ ಅವ್ರದ್ದೇನ ಸಮಾಧಾನ ಮಾಡಿದ್ರಂತ? ಯತ್ನಾಳ್ ಅವರಿಗೆ, ಜಾರಕಿಹೊಳಿ ಅವರಿಗೆ ಅಲ್ಲ, ಸಮಾಧಾನ ಅವ್ರ ಅಸಮಾಧಾನ ಅಲ್ಲ ಅಂತ ಅವರೇ ಹೇಳ್ಬಿಟ್ರೆ. ಹಿಂಗಾಗಿ ನಾವು ಸಮಾಧಾನ ಮಾಡೋದೇನು ಪ್ರಶ್ನೆ ಬಂದಿಲ್ಲ ಅದಕ್ಕೆ. ಅದ್ರ ಪಾದಯಾತ್ರೆ ಆಗ್ತದೆ ಸರ್ ಬೆಳಗಾವಿ. ಅದು ಅವರೇ ಹೇಳಿದಲ್ಲ, ನಾವು ನಮ್ಮ ಪಕ್ಷದ ನೇತೃತ್ವ ಹೈಕಮಾಂಡ್ ಜೊತೆಗೆ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ನಮ್ಮ ಇನ್ಚಾರ್ಜ್ ಇದ್ದಾರೆ, ಅವರು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನ ವಿಷಯ ನೋಡ್ಕೊತಾರೆ.